ಮೋಚಿತ್ ಬ್ಯಾಂಕಾಕ್ನ ಮೆಜೆಸ್ಟಿಕ್. ಇಲ್ಲಿಂದ ನಮ್ಮ ಜರ್ನಿ ಶುರು ನಾರ್ದರ್ನ್ ಥೈಲ್ಯಾಂಡ್ ಚಿಯಾಂಗ್ ರೈ ಕಡೆಗೆ. ಸವಾದಿಕಾ, ನೀವು ನೋಡ್ತಿದ್ದೀರಾ ಥೈಲ್ಯಾಂಡ್ ಡೈರೀಸ್ ಬೈ ಒನ್ ಕ್ರೇಜಿ ಇಂಟ್ರೋವರ್ಟ್ ಎಪಿಸೋಡ್ 4. It's not a game, it's a rich thing. ಬ್ಯಾಂಕಾಕಿಂದ ಚಿಯಾಂಗ್ ರೈ ಹೋಗೋದಕ್ಕೆ 2 ಆಪ್ಷನ್ ಇದೆ, ಬೈ ಫ್ಲೈಟ್ ಆ್ಯಂಡ್ ಬಸ್. ಟ್ರೈನ್ ಇಲ್ಲ. ಟ್ರೈನಲ್ಲಿ ಹೋಗಬೇಕಿದ್ರೆ ಚಿಯಾಂಗ್ ಮೈಗೆ ಹೋಗಿ ಅಲ್ಲಿಂದ ಚಿಯಾಂಗ್ ರೈಗೆ ಹೋಗಬೇಕು. ಯಾವುದೇ ಇಂಡಿಯನ್ ಸಿಟಿಯಿಂದ ಥೈಲ್ಯಾಂಡ್ಗೆ ಡೈರೆಕ್ಟ್ ಫ್ಲೈಟ್ ಇರೋದು ಬ್ಯಾಂಕಾಕ್ ಮಾತ್ರ. ಥೈಲ್ಯಾಂಡ್ನ ಬೇರೆ ಯಾವುದೇ ಪಾರ್ಟ್ ವಿಸಿಟ್ ಮಾಡಬೇಕಂದ್ರೂ ಬ್ಯಾಂಕಾಕಲ್ಲಿ ಫ್ಲೈಟ್ನ ಚೇಂಜ್ ಮಾಡಬೇಕಾಗುತ್ತೆ. ಬ್ಯಾಂಕಾಕ್ ಟು ಚಿಯಾಂಗ್ ರೈ ಫ್ಲೈಟ್ ಬುಕ್ ಮಾಡಬೇಕಂದ್ರೆ ಸಾಕಷ್ಟು ಆ್ಯಪ್ಸ್ ಮತ್ತು ವೆಬ್ಸೈಟ್ಸ್ ಅವೈಲೇಬಲ್ ಇದೆ, ಲೈಕ್ ಇಕ್ಸಿಗೋ, ಗೋಐಬಿಬೋ, ಅಮೆಝಾನ್. ಆ್ಯಂಡ್ ನಾವು ಬಸ್ನ ಬುಕ್ ಮಾಡೋದಕ್ಕೆ 12Go ಆ್ಯಪ್ನ ಯೂಸ್ ಮಾಡಿದ್ವಿ. ಇನ್ನು ನಮ್ಮ ಟೈಮಿಗೆ ಅವೈಲೇಬಲ್ ಇದ್ದಿದ್ದು ಬರೀ ಬ್ಯಾಂಕಾಕ್ ಗ್ರೀನ್ ಲೈನ್ ಬಸ್, ಸೊ ನಾವು ಇದನ್ನೇ ಬುಕ್ ಮಾಡ್ಕೊಂಡಿದ್ವಿ. ಬ್ಯಾಂಕಾಕ್ ಗ್ರೀನ್ ಲೈನ್ ಬಸ್ಸಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇತ್ತು ಅಂತ ನೋಡೋದಾದರೆ, ಮೊದಲಿಗೆ ಲೆಗ್ ಸ್ಪೇಸ್ ತುಂಬ ಒಳ್ಳೆ ಲೆಗ್ ಸ್ಪೇಸ್ ಇತ್ತು. ಬ್ಯಾಂಕಾಕ್ ವೆದರ್ಗೆ AC ಮ್ಯಾಂಡೇಟ್ರಿ. ಆ್ಯಂಡ್ ಬಸ್ಸಲ್ಲಿ ಸ್ಟೀವಾರ್ಡೆಸ್ ಇದ್ದರು. ಒಂದು ಫ್ರೆಶ್ ಬ್ಲ್ಯಾಂಕೆಟ್ ಕೊಟ್ಟಿದ್ದರು, ಒಂದು ವಾಟರ್ ಬಾಟಲ್, ಮತ್ತು ಇದ್ರ ಜೊತೆಗೆ ಒಂದು ಬಾಕ್ಸ್ ಫುಲ್ ಆಫ್ ಸ್ನ್ಯಾಕ್ಸ್. ಆ್ಯಂಡ್ ಇದರಲ್ಲಿ ಏನಿತ್ತಂತ ನೋಡೋದಾದರೆ, ಕೇಕ್ ಇತ್ತು, ಒಬ್ಬೊಬ್ರಿಗೆ ಒಂದೊಂದು ವೆರೈಟಿ ಆಫ್ ಕೇಕ್ ಇತ್ತು. ಆ್ಯಂಡ್ ಚಾಕ್ಲೇಟ್ ಇತ್ತು. ಇದರಲ್ಲಿ ಫುಲ್ಲು ಥಾಯ್ ಲ್ಯಾಂಗ್ವೇಜಲ್ಲಿತ್ತು, ಸೊ ಇಂಗ್ರೀಡಿಯೆಂಟ್ಸ್ ಏನಿತ್ತಂತ ಗೊತ್ತಿಲ್ಲ. ಆ್ಯಂಡ್ ಒಂದು ವೆಟ್ ವೈಪ್ ಇತ್ತು. ಬ್ಯಾಂಕಾಕ್ ಟು ಚಿಯಾಂಗ್ ರೈ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಿದ್ರೆ 2 ಮೇಜರ್ ಪ್ರಾಬ್ಲಮ್. ಫಸ್ಟ್ ಒನ್, ಲ್ಯಾಂಗ್ವೇಜ್ ಬ್ಯಾರಿಯರ್. ಎರಡನೇದು, ವೆಜಿಟೇರಿಯನ್ಸ್ಗೆ ವೆಜಿಟೇರಿಯನ್ ಫುಡ್ ಸಿಗೋದಿಲ್ಲ. ಬಸ್ ಟಿಕೆಟ್ ಬುಕ್ ಮಾಡಿದಾಗ ಟಿಕೆಟ್ ಜೊತೆಗೆ ಈ ಥರ ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಇದು ಮೀಲ್ ವೋಚರ್. ಬಸ್ನ ಮೀಲ್ಗಂತ ಹೇಳಿ ಸ್ಟಾಪ್ ಮಾಡಿದಾಗ ಡೆಡಿಕೇಟೆಡ್ ಹಾಲ್ ಇರುತ್ತೆ, ಆ ಹಾಲಿಗೆ ಈ ಮೀಲ್ ವೋಚರ್ನ ತೋರಿಸಿ ಎಂಟರ್ ಆಗ್ಬೋದು. ಗೈಸ್, ಅವಾಗೇ ಕೊಟ್ಟಿದ್ದು ಸ್ನ್ಯಾಕ್ಸು, ನಾವು ಅದೇ ಡಿನ್ನರ್ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಇವಾಗ ಇಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ದಾರೆ. ಮಿಡ್ನೈಟ್ 1:30. ಸೊ ಇವಾಗ ಡಿನ್ನರ್ಗಂತ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಪ್ಯೂರ್ ನಾನ್ ವೆಜಿಟೇರಿಯನ್ಸ್ಗೆ ತುಂಬಾ ಆಪ್ಷನ್ಸ್ ಇತ್ತು, ಬಟ್ ನಮಗೆ ಬೇಕಾಗಿದ್ದು, ಅವ್ರಿಗೆ ಅರ್ಥ ಆಗಿದ್ದು ಒಂದೇ ವರ್ಡ್, ಚಿಕನ್. ವೆಜಿಟೇರಿಯನ್ಸ್ ಬಂದಂತೂ ಫುಲ್ ಕಷ್ಟ. ಇಲ್ಲಿ ಬರೀ ನಾನ್ ವೆಜ್ಜು, ಅದು ಏನೇನೋ ಇರುತ್ತೆ, ಪೋರ್ಕು, ಬೀಫು, ಆಕ್ಟೋಪಸ್ಸು, ಎಲ್ಲ ಫುಲ್ಲು ಬರೀ ಥಾಯ್ ಲ್ಯಾಂಗ್ವೇಜೆಲ್ಲ ಮಾತಾಡ್ತಾರೆ. ಇಂಗ್ಲೀಷ್ ಅಂತ ಯಾರು ಮಾತಾಡಲ್ಲ, ತುಂಬ ಕಷ್ಟ. ಅಟ್ಲೀಸ್ಟ್ ಸ್ವಲ್ಪ ಚಿಕನ್ ಆ ಥರ ಎಲ್ಲ ತಿನ್ನೋರಿದ್ರೆ ಸ್ವಲ್ಪ ಸರ್ವೈವ್ ಮಾಡ್ಬೋದು. ಫುಲ್ ವೆಜಿಟೇರಿಯನ್ಸಲ್ಲಿ ಇದು ಒಂದು ಡೇನೆ ತಿನ್ನೋಕ್ಕಾಗಲ್ಲ.
ಗುಡ್ ಮಾರ್ನಿಂಗ್ ಫ್ರಮ್ ಚಾಂಗ್ರಾಯ್. ಚಾಂಗ್ರಾಯಲ್ಲಿ ಟರ್ಮಿನಲ್ 1, ಟರ್ಮಿನಲ್ 2 ಎರಡು ಬಸ್ ಸ್ಟಾಪ್ ಇದೆ. ಎರಡಕ್ಕೂ 3 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇದೆ. ಬೇರೆ ಸ್ಟೇಟ್ಸಿಂದ ಬರುವಂಥ ಬಸ್ಸಸ್ ಟರ್ಮಿನಲ್ 2 ಅಲ್ಲಿ ಸ್ಟಾಪ್ ಮಾಡುತ್ತೆ. ಬಸ್ ಟರ್ಮಿನಲಿಂದ ಅಕಾಮಡೇಷನ್ ರೀಚ್ ಆಗೋದಕ್ಕೆ ಕ್ಯಾಬ್ನ ಗ್ರ್ಯಾಬ್ ಆ್ಯಪಲ್ಲಿ ಬುಕ್ ಮಾಡ್ಬೋದು. It's not a game, it's a rich thing. ಚಿಯಾಂಗ್ರಾಯಲ್ಲಿ ಸ್ಟೇ ಆಗೋದಕ್ಕೆ ನಾವು ಚೂಸ್ ಮಾಡಿದಂಥ ಪ್ರಾಪರ್ಟಿ ವಿಲಾಚ ಚಿಯಾಂಗ್ರಾಯ್. ಇದು ಚಿಯಾಂಗ್ರಾಯ್ ಟೌನಿಂದ 3 to 4 ಕಿಲೋಮೀಟರ್ಸ್ ದೂರದಲ್ಲಿದೆ. ಬಟ್ ಎನ್ವಿರಾನ್ಮೆಂಟ್ ಅದು ತುಂಬಾ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿತ್ತು. ವಿಲಾಚ ಚಿಯಾಂಗ್ರಾಯ್ ರೂಮ್ ಹೇಗಿದೆ ಅಂತ ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ನೋಡೋಣ ಬನ್ನಿ. ಎಂಟರ್ ಆಗ್ತಿದ್ದ ಹಾಗೆ ರೈಟ್ ಸೈಡಲ್ಲಿ ಒಂದು ಬೇಸಿಕ್ ಬಟ್ ವೆಲ್ ಎಕ್ವಿಪ್ಡ್ ವಾಶ್ರೂಮ್ ಇತ್ತು. ದಿಸ್ ವಾಸ್ ಅ ಲಿಟಲ್ ಓಲ್ಡ್ ಪ್ರಾಪರ್ಟಿ ಬಟ್ ವೆರಿ ವೆಲ್ ಮೇಂಟೈನ್ಡ್ ಪ್ರಾಪರ್ಟಿ. ಇಲ್ಲಿ ಡೈಲಿ ರೂಮ್ ಕ್ಲೀನಿಂಗ್ ಸರ್ವಿಸ್ ಕೂಡ ಇತ್ತು. And here they've given a cupboard. Here they've given a cupboard, very basic cupboard. And here we have shelves for storage. And this is the slippers that belong to us. It's very loose, doesn't fit everyone. And then there's a AC and twin beds. There's a TV. Okay, and this is the towel rack. And used towels you have to put in this basket. I think this door is for interconnection. If you want rooms with interconnected doors, they take this stand off so you can access the other room from this door. And they've given us tissues and cups. I don't know what is there inside this. I think this is hair dryer. Some coffee. The kettle seems to be too old. Kettle is very old. Doesn't even feel like drinking from it. There's a dustbin. There's a chair and there's a mirror here. And there's a balcony here. It's a quite spacious balcony. They've kept a AC here. Balcony is quite spacious, but we don't have time to sit here and enjoy. There's a garden here. ವಿಲಾಚ ಚಿಯಾಂಗ್ರಾಯಲ್ಲಿ ಕಾಂಪ್ಲಿಮೆಂಟ್ರಿ ಬಫೆ ಬ್ರೇಕ್ಫಾಸ್ಟ್ ಕೂಡ ಇತ್ತು. ಬ್ರೇಕ್ಫಾಸ್ಟಲ್ಲಿ ಏನೇನಿತ್ತು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತಂತ ನೋಡೋಣ ಬನ್ನಿ.
ಇದು ಈ ಪ್ರಾಪರ್ಟಿಯ ಬ್ಯೂಟಿಫುಲ್ ಗಾರ್ಡನ್. ನನಗೆ ವಿಲಾಸ ಚಾಂಗ್ರಲ್ಲಿ ತುಂಬ ಇಷ್ಟ ಆಗಿದ್ದ ಪ್ಲೇಸ್ ಅಂತ ಹೇಳಿದ್ರೆ ಈ ಔಟ್ಡೋರ್ ಸ್ಪೇಸ್. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಒನ್ ಕ್ರೇಜಿ ಇಂಟ್ರವರ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಚಿಯಾಂಗ್ ರಾಯ್ನ ಆ್ಯಕ್ಚುಲ್ ಆಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗೋಣ. ಸಿ ಆಲ್ ವಿತ್ ಎಪಿಸೋಡ್ 5 ಆಫ್ ಥೈಲ್ಯಾಂಡ್ ಡೈರೀಸ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.